ಬೆಂಗಳೂರು ನಗರದ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ ಭಾರತದ ಮೊದಲ ಮೊಬೈಲ್ ಎಪಿಲೆಪ್ಸಿ ವ್ಯಾನ್ ಅನ್ನು ಪ್ರಾರಂಭಿಸುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ. ರೋಟರಿ ಬೆಂಗಳೂರು ಐಟಿ ಕಾರಿಡಾರ್ ಸಹಯೋಗದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ. ಗ್ರಾಮೀಣ ಹಾಗೂ ಹಿಂದುಳಿದ ಸಮುದಾಯಗಳಿಗೆ ಮಿರ್ಗಿ ಚಿಕಿತ್ಸೆಯನ್ನು ತಲುಪಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಖ್ಯಾತ ಕನ್ನಡ ನಟ ಮತ್ತು ನಿರ್ದೇಶಕ ರಮೇಶ್ ಅರವಿಂದ್ ಉದ್ಘಾಟಿಸಿದರು. ಗೌರವ ಅತಿಥಿಯಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರಾದ ಡಾ. ವಸಂತ್ ಕುಮಾರ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಆಸ್ಟರ್ ಹಾಸ್ಪಿಟಲ್ಸ್ ಕರ್ನಾಟಕ ಕ್ಲಸ್ಟರ್ ಸಿಇಒ ಡಾ. ಪ್ರಶಾಂತ್ ಎನ್ ಹಾಗೂ ರೋಟರಿ ಪ್ರತಿನಿಧಿಗಳು ಭಾಗವಹಿಸಿದರು. ಈ ಮೊಬೈಲ್ ಎಪಿಲೆಪ್ಸಿ ವ್ಯಾನ್ ಆಸ್ಟರ್ ಸಂಸ್ಥೆಯ ಪ್ರಮುಖ ಎಪಿಕ್ ಅಂದರೆ ಎಪಿಲೆಪ್ಸಿ ಪ್ರಿವೆನ್ಷನ್ ಅಂಡ್ ಇಂಟಿಗ್ರೇಟೆಡ್ ಕೇರ್ ಯೋಜನೆಯಡಿಯಲ್ಲಿ ಆರಂಭಿಸಲಾಗಿದೆ. 2023ರಲ್ಲಿ ಆರಂಭವಾದ ಈ ಯೋಜನೆಯಡಿ ಇದುವರೆಗೆ 3,000ಕ್ಕೂ ಹೆಚ್ಚು ಮಂದಿಗೆ ತಪಾಸಣೆ ನಡೆಸಲಾಗಿದೆ. ಜೊತೆಗೆ ಮಿರ್ಗಿ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಸಮಾಜದಲ್ಲಿರುವ ಮೂಢನಂಬಿಕೆಗಳನ್ನು ನಿವಾರಿಸಲು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇವರೆಗೆ ನಿಯಂತ್ರಣಕ್ಕೆ ಬಾರದ ಮಿರ್ಗಿಯಿಂದ ಬಳಲುತ್ತಿದ್ದ 62 ಮಂದಿಗೆ ಶಸ್ತ್ರಚಿಕಿತ್ಸೆ ನೆರವೇರಿಸಲಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ವೈಜ್ಞಾನಿಕ ವಿಧಾನಗಳ ಮೂಲಕ ಸುರಕ್ಷಿತ ಹಾಗೂ ಪರಿಣಾಮಕಾರಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದ್ದು, ರೋಗಿಗಳಿಗೆ ಉತ್ತಮ ಫಲಿತಾಂಶ ಮತ್ತು ವೇಗವಾದ ಚೇತರಿಕೆ ಸಾಧ್ಯವಾಗಿದೆ. ಈ ಮೊಬೈಲ್ ವ್ಯಾನ್ ಅತ್ಯಾಧುನಿಕ ವಿಡಿಯೋ ಇಇಜಿ ಯಂತ್ರದಿಂದ ಸಜ್ಜುಗೊಂಡಿದೆ. ಇದರ ಮೂಲಕ ಸ್ಥಳದಲ್ಲೇ ರೋಗಿಗಳ ತಪಾಸಣೆ ಸಾಧ್ಯವಾಗಲಿದೆ. ಈ ವ್ಯಾನ್ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಂದರೆ ಪಿಎಚ್ಸಿಸ್ಗೆ ಭೇಟಿ ನೀಡಿ ಸ್ಥಳೀಯ ಸಮುದಾಯದಲ್ಲೇ ರೋಗಿಗಳನ್ನು ಪರೀಕ್ಷಿಸುವ ವ್ಯವಸ್ಥೆ ಮಾಡಲಿದೆ. ವ್ಯಾನ್ನಲ್ಲಿ ತರಬೇತಿ ಪಡೆದ ಇಇಜಿ ತಂತ್ರಜ್ಞರಿದ್ದು, ವಿಶೇಷ ಶಿಬಿರಗಳ ವೇಳೆ ನ್ಯೂರಾಲಜಿಸ್ಟ್, ನರ್ಸ್ ಹಾಗೂ ವೈದ್ಯಕೀಯ ತಂಡ ಸಹ ಕಾರ್ಯನಿರ್ವಹಿಸಲಿದ್ದಾರೆ. ಸಾಮಾನ್ಯವಾಗಿ ದೊಡ್ಡ ಆಸ್ಪತ್ರೆಗಳಲ್ಲಿ ಇಇಜಿ ಪರೀಕ್ಷೆಗೆ ಹೆಚ್ಚು ವೆಚ್ಚವಾಗುತ್ತದೆ. ಆದರೆ ಈಗ ಈ ಸೇವೆ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗದ ಜನರಿಗೆ ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗಲಿದೆ. ರೀಚಿಂಗ್ ದ ಅನ್ರೀಚಬಲ್ ಎಂಬ ಧ್ಯೇಯದೊಂದಿಗೆ ಆರಂಭವಾದ ಈ ಯೋಜನೆ ಗ್ರಾಮೀಣ ಕರ್ನಾಟಕದಲ್ಲಿ ಮಿರ್ಗಿ ಚಿಕಿತ್ಸೆಗೆ ಹೊಸ ದಿಕ್ಕು ನೀಡಲಿದೆ. We are here today at Aster Hospital in Whitefield, and we have inaugurated the epilepsy screening vehicle, which basically is initiative of Rotary IT Corridor, which is a club as part of District 3191 with Aster Hospital. Now this vehicle is going to be used across the district in Kolar, and we have taken this as the pilot project. ಇದನ್ನು ನಾವು ಒಂದು ಇನಿಷಿಯೇಟಿವ್ ಅಂತ ಒಂದು ನ್ಯಾಷನಲ್ ಲೆವೆಲ್ಗೆ ಸ್ಕೇಲ್ ಮಾಡಬಹುದಾದ ಒಂದು ಇನಿಷಿಯೇಟಿವ್ ಅನ್ನು ನಾವು ತಗೊಂಡಿದ್ದೀವಿ. Surgeon and epilepsy surgeon at Aster Whitefield Hospital, and today we are launching a mobile van to reach the unreachable. Now, what does it mean? Epilepsy is a very common problem in the society, but it has not been still very well accepted by the society. What happens is people with epilepsy will be marginalized. Many of them are not sent to school. Many of them don't get married. Many of them in the job they are discriminated. And unfortunately in the society, epilepsy has become a stigma. Our aim with this one is for two-folded. One, we will go to, usually epilepsy involves many of the patients coming from the rural background with the low socio-economic people. So they cannot afford, the medical help which is required. So our aim with this van is we have adapted a new video EEG machine where it can record all the activity of the brain, including the epilepsy, this van will go to every periphery, to the PHC level, and at the rural level we will be monitoring the epileptic patients, especially in the Kolar district, which we have taken as of today as the first hub for the mainly to do the epilepsy screening of these patients. ಅವಳಿಗೆ ಮೂರ್ಛೆ ರೋಗ ಇತ್ತು, ಎಪಿಲೆಪ್ಸಿ ಇತ್ತು, ಅವ್ರಿಗೆ ಗೊತ್ತಿಲ್ಲ. ಹಳ್ಳಿಯಲ್ಲಿ ಅವ್ರು ಮೂರ್ಛೆ ಹೋಗ್ತಾರಂತೆ, ಫಿಟ್ಸ್ ಬರುತ್ತಂತೆ, ಜನ ಇದೇನೋ ಮಾಯಂತದ ಅಂತೇಳಿ ತಲೆಯೆಲ್ಲ ಗೀಚಿ ಅದ್ರಲ್ಲಿ ನಿಂಬೆಹಣ್ಣೆಲ್ಲ ಸುರಿದು ಏನೇನೋ ಟ್ರೈ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅದು ಎಪಿಲೆಪ್ಸಿ ಅಂತ. ಎಪಿಲೆಪ್ಸಿ ಇಸ್ ಅ ನ್ಯೂರೋಲಾಜಿಕಲ್ ಕಂಡೀಷನ್, ಅದನ್ನು ಕ್ಯೂರ್ ಮಾಡ್ಬೋದು ಅಂತ. ಅದನ್ನು ಎಷ್ಟೊಂದು ಅದ್ಭುತವಾದ ಡಾಕ್ಟರ್ಸ್ ನಮ್ಮಲ್ಲಿ ಸತೀಶ್ ರುದ್ರಪ್ಪ ಇದೆ, ಅಥವಾ ಎಷ್ಟೊಂದು ಡಾಕ್ಟರ್ಸ್ ಹತ್ರ ಬಂದರೆ ಅದೊಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಬ್ರೈನಲ್ಲಿರೋ ಪ್ರಾಬ್ಲಮ್ಮು, ಅದನ್ನು ಕ್ಯೂರ್ ಮಾಡ್ಬೋದು. ಎಷ್ಟೊಂದು ಜನ ಹಾಸ್ಪಿಟಲ್ ಬರೋಕ್ಕಾಗ್ತಿಲ್ಲ. ಹಾಗಾಗಿ ಇವರೊಂದು ವಾಹನನೇ ಮಾಡಿದ್ದಾರೆ. ಈ ವಾಹನ ಪ್ರತಿಯೊಂದು ಹಳ್ಳಿಗೆ ಹೋಗುತ್ತಂತೆ. ಕೋಲಾರಲ್ಲಿ ಶುರುವಾಗುತ್ತೆ, ಅಲ್ಲಿಂದ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗೆ ಹೋಗುತ್ತಂತೆ. ಯಾರ್ಯಾರಿಗೆ ಫಿಟ್ಸ್ ಇದೆಯೋ, ಮೂರ್ಛೆ ರೋಗ ಅಂತ ಹೇಳ್ತೀವಲ್ಲ, ಆ ಥರ ಯಾರ್ಯಾರು ಸುಳುವಿದ್ರೆ ದಯವಿಟ್ಟು ಬಚ್ಚಿಡಬೇಡಿ, ಅದನ್ನು ಹೊರಗಡೆ ಜನಕ್ಕೆ ಹೇಳದೇ ಇರಬೇಡಿ. ದಯವಿಟ್ಟು ಬಂದು ಪರೀಕ್ಷೆ ಮಾಡ್ಕೊಳ್ಳಿ.
ಅದು ಕ್ಯೂರ್ ಆಗುತ್ತೆ. ಒಂದು ಸಣ್ಣ ಆಪ್ರೇಷನಲ್ಲಿ ಅದನ್ನು ಕ್ಯೂರ್ ಮಾಡ್ತಾರೆ ಇವರೆಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಊರಿಗೆ ಈ ಗಾಡಿ ಬರುತ್ತೆ, ಈ ಗಾಡಿ ಒಳಗೇ ಎಲ್ಲ ಥರ ಎಕ್ವಿಪ್ಮೆಂಟ್ಸು ಇದೆ. ನಿಮ್ಮ ಹಳ್ಳಿಯಲ್ಲೇ ಅಲ್ಲೇ ಸ್ಟಡಿ ಮಾಡಿ ನಿಮಗೆ ಏನು ತೊಂದರೆ, ಇದು ಕ್ಯೂರ್ ಏನು ಅಂತ ಹೇಳ್ತಾರೆ. ಎಪಿಲೆಪ್ಸಿಯಿಂದ ನೀವು ಕ್ಯೂರ್ ಆಗಬಹುದು. ಹಾಗಾಗಿ ಇದು ಸುವರ್ಣ ಅವಕಾಶನ ಮಿಸ್ ಮಾಡಬೇಡಿ.